ಹಾಯ್ ಹಲೋ, ದಿಸ್ ಇಸ್ ಶಂಕರ್ ಫ್ರಮ್ ಮೈಸೂರು. ಎಲ್ರಿಗೂ ಥ್ಯಾಂಕ್ಸ್. ತುಂಬ ಜನ ಫೋನ್ ಮಾಡ್ತಾ ಇದ್ರ, ವಿಡಿಯೋ ನೋಡ್ತಾ ಇದ್ರ, ಡೌಟ್ಸ್ಗಳು ಕೇಳ್ತಾ ಇದ್ರ. ಥ್ಯಾಂಕ್ ಯು. ಸೊ ಇವಾಗ ಲಿಟ್ರ್ ಆಯಿತು, ಒಂದು ರಾಣ ಲಿಟ್ರ್ ಆಯಿತು. ಸೊ ಗೊತ್ತು, ಮಾರ್ಕೆಟಲ್ಲೆಲ್ಲ ತುಂಬ ಡೌನ್ ಇದೆ ಅಂತ ಹೇಳ್ತಾರೆ ಕೆಲವೊಬ್ರು. ಅದ್ರ ತಕ್ಕನಂಗೆ ಫುಡ್ಡು ಬೇಕಲ್ವಾ. ಸೊ ಫುಡ್ ಏನೇನು ನಾವು ಇನ್ಕ್ಲೂಡ್ ಮಾಡ್ತೀವಿ ಪಪ್ಪಿಗೆ ಮತ್ತು ಮದರ್ಗೆ, ಫುಡ್ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ನಮ್ಮ ಸ್ನೇಹಿತರೊಬ್ರು ಇದ್ದಾರೆ, ಹೋಲ್ಸೇಲ್ ಡೀಲರು. ನೋಡೋಣ ಅವ್ರಿಗೆ ಹತ್ರ ಏನೇನು ಸ್ಟಾಕ್ ನಾವು ಪಪ್ಪಿಗೆ ಮತ್ತು ಮದರ್ಗೆ ಏನೇನು ತೊಗೋತೀವಿ. ಮಲ್ಟಿ ವಿಟಮಿನ್ಸ್ ಆಗ್ಬೋದು, ಡಾಗ್ ಫುಡ್ ಆಗ್ಬೋದು. ಸೊ ನಿಮಗೆಲ್ಲ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಅವ್ರು ಮೀಟ್ ಮಾಡೋಣ, ಆಯಿತಾ. ನಾನು ಇರೋದು ಮೈಸೂರಲ್ಲೇ, ನಿಮ್ಗೆ ಗೊತ್ತಿರ್ಬೋದು. ಅದು ಪೆಟ್ ಶಾಪ್ ಬಂದು ಮೈಸೂರಲ್ಲೇ ಇರೋದು. ಸೊ ನನಗೆ ಅಡ್ರೆಸ್ ಕಳಿಸ್ತೀನಿ ಮತ್ತು ಅವ್ರ ನಂಬರು ಹಾಕ್ತೀನಿ ನಿಮಗೆ. ಸೊ ನೋಡ್ತಾ ಇರಿ ಕಂಟಿನ್ಯೂಸ್ ಹಂಗೆ ಗೊತ್ತಾಗದೆ ಡೀಟೇಲ್ಸ್ ಎಲ್ಲ. ಏನೇನು ಲಿಟ್ರ್ ಮಿಂಟ್ ನಿಮಗೆ ಸ್ಟಾಕ್ ಆಯಿತು ಅಂದರೆ, ಈಗ ಲಿಟ್ರ್ ಆದ ತಕ್ಷಣ ಏನೇನು ಬೇಕಾಗುತ್ತೆ ಪಪ್ಪೀಸ್ಗೆ ಮತ್ತು ಮದರ್ಗೆ ನಾನೆಲ್ಲ ತೊಗೋತೀನಿ. ನೋಡೋಣ ಗೊತ್ತಾಗುತ್ತೆ ಎಷ್ಟು ಬಿಲ್ ಆಗುತ್ತೆ ಅಂತ. ಎಲ್ಲರೂ ಹೇಳ್ತಾರೆ ಪಪ್ಪಿ ರೇಟು ಮಾರ್ಕೆಟ್ ಇಲ್ಲ ಅಂತ, ಆದರೆ ಫುಡ್ ರೇಟ್ ಮಾತ್ರ ಕಡಿಮೆ ಆಗಿಲ್ಲ. ಮೆಡಿಸಿನ್ ರೇಟು ಮತ್ತು ಫುಡ್ ರೇಟು ಜಾಸ್ತಿನೇ ಐತೆ. ನೋಡೋಣ, ಯಾಕಂದರೆ ಹೋಲ್ಸೇಲಲ್ಲಿ ಸಿಗುತ್ತೆ ಅಲ್ವಾ. ನಿಮಗೂ ಹೆಲ್ಪ್ ಆಗುತ್ತೆ ನಾವು ವಿಡಿಯೋ. ಸೊ ಮಾಡೋಣ ಹಿಂಗೆ. ಸೊ ನೋಡ್ತಾ ಇರಿ. ಗೊತ್ತಿರ್ಬೋದು ನಿಮ್ಗೆಲ್ಲ, ಮಾರ್ಕೆಟಲ್ಲಿ ಪಪ್ಪಿ ರೇಟ್ಗಳೆಲ್ಲ ಕಡಿಮೆ ಆಗಿದೆ. ಏನಕ್ಕೆ ಇಷ್ಟೊಂದು ಹೇಳ್ತಾರ, ದುಡ್ಡು ಜಾಸ್ತಿ ಆಯಿತು ಎಲ್ಲ ಕೆಲವೊಬ್ರೆಲ್ಲ ಮಾತಾಡ್ತಾರೆ. ಮಾರ್ಕೆಟ್ ಬಿದ್ದೋಗಿದೆ ಇವಾಗ ಅಂತ. ಹೌದು, ಮಾರ್ಕೆಟ್ ಬಿದ್ದೋಗಿದೆ, ಆದರೆ ಒಳ್ಳೆ ಮರಿಗಳಿಗೆ ಯಾವಾಗಲೂ ಮಾರ್ಕೆಟ್ ಇದ್ದೇ ಇದೆ. ಸೊ ಒಳ್ಳೆ ಮರಿ ಅಂದರೆ ನಿಮ್ಗೆ ಗೊತ್ತು, ಟಾಪ್ ಕ್ವಾಲಿಟಿ ಅಂತ. ಅದರಲ್ಲಿ ನಿಮಗೆ ಬ್ರೀಡಿಂಗ್ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತು, ಫಾದರ್ ಮದರ್ ಎಲ್ಲಾನು ಒಳ್ಳೆ ಲೈನೇಜ್ ಇರಬೇಕು. ಮತ್ತೆ ಪಪ್ಪೀಸು ಅದೇ ಥರ ಬರುತ್ತೆ. ಮತ್ತೆ ನೀವು ಅದೇ ಥರನೂ ಫುಡ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಅದೇ ಥರ ಫುಡ್ ಮೇಂಟೈನ್ ಮಾಡೋದ್ರಿಂದಾನೆ ಪಪ್ಪಿಗಳು ಚೆನ್ನಾಗಿ ಬರೋದು. ಚೆನ್ನಾಗಿ ನೀವು ಕ್ವಾಲಿಟಿ ಬಗ್ಗೆ ಫೋಕಸ್ ಮಾಡ್ರಿ. ಯಾವಾಗಲೂ ಪಪ್ಪಿ ರೇಟ್ ಒಂದು ಯಾವ್ರೇಜ್ ಅಂದ್ರೆ ಮ್ಯಾಕ್ಸಿಮಮ್ ಒಂದು ರೇಟ್ ಹೋಗುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ದೇವರು ಹಾರ್ಡ್ ವರ್ಕ್ ಡೆಡಿಕೇಶನ್ ಮಾತ್ರ ಇರಲಿ. ಪಪ್ಪಿಗಳ ಯಾವ ಥರ ರಿಸಲ್ಟ್ ಬರಬೇಕು ಅದ್ರ ಮೇಲೆ ಇರಲಿ. ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಸಾಕು, ನಿಮಗೆ ಪಪ್ಪಿ ಚೆನ್ನಾಗಿ ರೇಟ್ಗೆ ಸೇರ್ಗಾಯ್ತದೆ ಆಯ್ತಾ. ನೀವು ಅದನ್ನ ಬಿಟ್ಬಿಟ್ಟು ಇಲ್ಲ ನನಗೆ ಮಾರ್ಕೆಟಲ್ಲಿ ಡೌನ್ ಆಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಫುಡ್ಡು ಕಡಿಮೆ ರೇಟ್ದೆಲ್ಲ ಯೂಸ್ ಮಾಡೋದು ಏನಾಗುತ್ತೆ, ಪಪ್ಪಿ ಮತ್ತೆ ಕ್ವಾಲಿಟಿ ಡೌನ್ ಆಗುತ್ತೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ರೇಟಿಗೆ ನಿಮಗೆ ಪಪ್ಪಿ ಮೂವ್ ಆಗೋದು ಕಷ್ಟ ಆಗ್ತದೆ. ನೋಡೋಣ, ಕ್ವಾಲಿಟಿ ಫುಡ್ಡು ಆ ಥರ ಯೂಸ್ ಮಾಡಿ. ಸರ್ ನನಗೆ ಗೊತ್ತಿರೋದು ನಾನು ಹೇಳ್ಬೋದೆ. ಮದರ್ ಫಾದರ್ ಚೆನ್ನಾಗಿದ್ರೆ, ಕ್ವಾಲಿಟಿ ಮರಿಗಳು ಚೆನ್ನಾಗಿದ್ರೆ, ಮರಿಗಳು ಎಲ್ಲಾದ್ರೂ ಮೂವ್ ಆಗೇ ಆಯ್ತದೆ. ಮತ್ತೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅದು ಕೆಲಸ ಇವಾಗ ಎಲ್ಲರೂ ಮಾಡ್ತಾರೆ. ಅದಕ್ಕೇನು ಕೆಲಸ ತಕ್ಕನಂಗೆ ದುಡ್ಡು ಬೇಕಲ್ವಾ. ಎಲ್ಲರೂ ಇವಾಗ ಇರೋದೇ ಕೆಲಸದಲ್ಲಿ ದುಡ್ಡುಗೋಸ್ಕರನೇ ಇರೋದು. ಯಾವುದು ಫ್ರೀಯಾಗಿ ಬರಲ್ಲ, ಫ್ರೀಯಾಗಿ ಕೊಡೋದಿಲ್ಲ ಯಾರು. ಸೊ ನಿಮ್ಮ ಕ್ವಾಲಿಟಿನ ನಿಮ್ಮ ಬ್ರ್ಯಾಂಡ್ ಮಾಡ್ಕೊಳ್ಳಿ, ಆವಾಗ ಮರಿ ನಿಮ್ಗೆ ಎಲ್ಲಿದ್ರೂ ಬಂದೇ ಬರುತ್ತೆ ಆ ರೇಟ್ಗೆ. ಅದನ್ನ ಮೇಂಟೈನ್ ಮಾಡಿ ಕರೆಕ್ಟಾಗಿ. ನೋಡೋಣ, ಹೋಯ್ತಾ ಇದ್ದಾನೆ. ಫುಡ್ ಸ್ಟಾಕ್ಗಳಲ್ಲಿ ಮೇನ್ ಬೇಕಾಗಿರೋದು ನಿಮಗೆ ಮಲ್ಟಿ ವಿಟಮಿನ್ಸ್ಗಳು, ಮತ್ತೆ ನ್ಯೂಟ್ರಿಚ್, ಕ್ಯಾಲ್ಸಿಯಂಗಳು, ಮತ್ತೆ ಫಾದರ್ಗೂ ಮತ್ತೆ ಮದರ್ಗೂ ಏನಿರುತ್ತೆ ಅದು ವ್ಯತ್ಯಾಸ. ಅದು ಪಪ್ಪಿಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಫಾದರ್ ಯಾವ ಮದರಿಂದ ಏನು ಲೈನ್ ಬರುತ್ತೆ ಅಂತೇಳಿ. ಪಪ್ಪಿ ಕ್ವಾಲಿಟಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ಆಯ್ತಾ. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ಸಿಟಿಯಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದಲ್ವಾ, ಅದೇ ರೋಡ್ ಇದು. ಸೊ ಈ ಕಡೆಯಿಂದ ಇಲ್ಲಿ ಮೆಟ್ರೋಪೋಲ್ ರೋಡು. ಸೊ ನೀವು ನೋಡ್ಬೋದು ಜಾನಕಿ ಮಾರ್ಟ್ ಅಂತ. ಇಲ್ಲಿಂದ ಬಂದ್ರೆ ಫಸ್ಟ್ನೇದು ಬಾಲಾಜಿ ಪೆಟ್ ಶಾಪ್ ಅಂತ. ಸೊ ಅವ್ರ ಹೆಸರು ಬಂದು ಶರತ್ ಅಂತ. ನೋಡೋಣ, ಇಷ್ಟಿನ ಬನ್ನಿ ಅಂತ ಹೇಳಿದ ಅಂಗಡಿ, ಹೋಗೋಣ ಅಂಗಡಿ ಅಂತ. ನಿಮ್ಗೆ ಅಡ್ರೆಸ್ ಕೊಡ್ತೀನಿ ಅಂಗಡಿದು, ಮತ್ತೆ ನಂಬರ್ ಹಾಕಿರ್ತೀನಿ, ನೋಡ್ಕೊಳ್ಳಿ.
ನನ್ನ ಹೆಸರು ಶರತ್ ಅಂತ, ಬಾಲಾಜಿ ಪೆಟ್ ಶಾಪ್ ಇಂದ. ನಮ್ದು 2 ಅಂಗಡಿ ಐತೆ, ಶ್ರೀನಿವಾಸ ಮತ್ತೆ ಬಾಲಾಜಿ. ಎಲ್ಲಾ ತರದ ವೆರೈಟಿ ಡಾಗ್ ಫುಡ್ ಮತ್ತೆ ಎಲ್ಲಾ ಆಕ್ಸೆಸರೀಸ್, ಮೆಡಿಸನ್ ಎಲ್ಲಾ ಸಿಗುತ್ತೆ ವಿತ್ ಹೋಲ್ಸೇಲ್ ರೇಟ್ ಅಲ್ಲಿ. ಏನ್ ಬೇಕಾದ್ರೂ ತಗೊಳ್ಳಿ, ಎಲ್ಲಿ ಬೇಕಾದ್ರೂ ಡೆಲಿವರಿ ಕೊಡ್ತೀವಿ. ಮತ್ತೆ ಒಳ್ಳೆ ಮಾರ್ಜಿನ್ ಹಾಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಫುಡ್ ಎಲ್ಲಿ ಬೇಕಾದ್ರೂ ವಿಚಾರಿಸ್ಕೋಬಹುದು. ರೇಟ್ ಎಲ್ಲಾರ್ಗಿನ್ನ ಕಡಿಮೆ ಇರುತ್ತೆ. ಎಲ್ಲಾ ತರ ಮೆಡಿಸನ್ ಸಿಗುತ್ತೆ, ಎಲ್ಲಾ ಬ್ರ್ಯಾಂಡ್ ಸಿಗುತ್ತೆ. ಇವ್ರು ಅವಾಗಿನ ಗೊತ್ತಿರೋರು, ಅವ್ರಿಗೆ ಕ್ವಾಲಿಟಿ ಕೊಟ್ಟಿದೀವಿ. ಒಂದ್ಸರಿ ಕ್ವಾಲಿಟಿ ನೋಡಿ ಫಸ್ಟ್ ತಗೊಳ್ಬೇಕಾರೆ. ನಿಮ್ಗೆ ಗೊತ್ತಿರ್ಬೋದು, ಹೇಳ್ತಾ ಇದಾರೆ. ಫುಡ್ ಯಾವ್ಯಾವ್ದು ಸಿಗುತ್ತೆ? ಎಲ್ಲಾ ಬ್ರ್ಯಾಂಡ್ ಸಿಗುತ್ತೆ. ರಾಯಲ್ ಕೇನಿನ್, ಡ್ರೂಲ್ಸ್, ಫೋಕಸ್, ಕೆನೆಂಕಿರಿಕು, ಪೆಡಿಗಿರಿ, ಎಲ್ಲಾ ವೆರೈಟಿ, ಎಲ್ಲಾ ಡಾಗ್ ಫುಡ್ ರೇಂಜ್ ಸಿಗುತ್ತೆ. ಇವಾಗ ಏನಪ್ಪಾ ಅಂದ್ರೆ ಬ್ರೀಡರ್ಸ್ಗಳೆಲ್ಲ ತುಂಬಾ ಲಾಸ್ ಆಗ್ಬಿಟ್ರೆ ಯೂಸ್ ಮಾಡಕ್ ಆಗಲ್ಲ. ಎಲ್ಲ ತುಂಬಾ ಕ್ವಾಲಿಟಿ ಜಾಸ್ತಿ ಇದೆ, ಫುಡ್ ಜಾಸ್ತಿ ಆಗಿದೆ. ಇವಾಗ ಬ್ರೀಡರ್ಸ್ಗೋಸ್ಕರ ಏನೇನು ಸ್ಪೆಷಲ್ ಆಗಿ ಆಫರ್ ಏನ್ ಕೊಡ್ತಾರೆ? ಆ ಕಡೆ ನಮ್ಮ ಮುಖಾಂತರ ಬಂದ್ರೆ ಏನ್ ಕೊಡ್ತಾರೆ? ನಿಮ್ ಮುಖಾಂತರ ಬಂದ್ರೆ ಇನ್ನೊಂದು 5% ಎಕ್ಸ್ಟ್ರಾ ಕೊಡವ. ಹೇಳಿ, ಏನಿದ್ರೆ ಯಾರ್ಯಾರು ಹಾಕ್ಕೊಡ್ತಾರ? ರಾಯಲ್ ಕೇನ್ 20% ಜಾಸ್ತಿ ಇರುತ್ತೆ. ರೂಲ್ಸ್ 25 ಗಂಟೆ ಇರುತ್ತೆ. ಪೆಡಿಗಿರಿನೂ ಅಷ್ಟೇ 22% ಇರುತ್ತೆ. ಕೆನೆಂಕಿರಿಗೂ ಅಷ್ಟೇ 25% ಡಿಸ್ಕೌಂಟ್ ಕೊಡ್ತೀನಿ. ಮೆಡಿಸನ್ 20-25% ಸಿಗುತ್ತೆ. ಮೈಸೂರು ದಿವಾನ್ಸ್ ರೋಡ್, ಸಿಟಿ ವೆಟನರಿ ಹಾಸ್ಪಿಟಲ್ ಆಪೋಸಿಟ್. ಶ್ರೀನಿವಾಸ ಮತ್ತೆ ಬಾಲಾಜಿ ಎರಡು ನಮ್ದೇನೆ. ಎಲ್ಲಿ ಬೇಕಾದ್ರೂ ತಗೊಳ್ಳಿ, ಎಲ್ಲಾ ಕಡೆ ಹೋದ್ರು ಇದೇ ರೇಟ್ ಹಾಕ್ಸ್ಕೊಡ್ತೀವಿ. ನಮ್ಗೆ ಲಿಟರ್ ಆಗಿದೆ, ಏನೇನ್ ಫುಡ್ ಬೇಕಾಗುತ್ತೆ ಮತ್ತೆ ಏನೇನು ಡಿಸ್ಕೌಂಟ್ ಅಲ್ಲಿ ಇದೆ. ಯಾಕಂದ್ರೆ ನಮ್ಗೆ ಬೇಕು ಇವಾಗ ಮದರ್ಗೆ ಕೇರಿಂಗ್ ಮಾಡ್ಬೇಕು. ಫಸ್ಟ್ ಒಂದು 15 ಡೇಸ್ ಯಾಕತ್ತ ಇನ್ನಾವಾಗ ಮಿಲ್ಕ್ ಕುಡಿತಾ ಇರ್ತದೆ. ಸೊ ನಾವು ರೆಗ್ಯುಲರ್ ಬಂದು ಕೆನಾನ್ ಕ್ರಿಕ್ ತಗೊಳ್ಳೋದು. ಸೊ ನಮ್ಗೆ ಕೆನಾನ್ ಕ್ರಿಕ್ 2 ಬ್ಯಾಗ್ ಕೊಡು. ಸೊ ಮತ್ತೆ ಮಲ್ಟಿವಿಟಮ್ ಬಂದು ನ್ಯೂಟ್ರಿಷ್ ಕೊಡು. ಕ್ಯಾಲ್ಸಿಯಮ್ ಕಾಲ್ಕಿದ್ರೆ, ಸೊ ಕಾಲ್ಕು ಒಳ್ಳೆ ರಿಸಲ್ಟ್ ಇತ್ತು. ಸುಮಾರು ದಿನ ರಿಸಲ್ಟ್ ಅದು ಏನಾಯ್ತು ಗೊತ್ತಿಲ್ಲ, ಕಂಪ್ನಿ ಕಡೆಯಿಂದ ಕಾಲ್ಕ್ ನಿಲ್ಸ್ಬಿಟ್ಟಾರೆ. ಸರ್ ಇವಾಗ ಸ್ಕೈ ಕಾಲ್ ಅಂತ ಒಂದು ಸಿರಪ್ ಬಂದಿದೆ, ಅದು ಕೊಡ್ತಾರೆ, ಅದು ಯೂಸ್ ಮಾಡ್ತಾ ಇದೀವಿ. ನೋಡೋಣ, ಅದು ಪರವಾಗಿಲ್ಲ ರಿಸಲ್ಟ್ ಹೇಳ್ತಾರೆ. ಈಗ 2 ಬ್ಯಾಗ್ ಕೊಡಿ ನಮ್ ಕೆನಾನ್ ಕ್ರಿಕ್. ಎಷ್ಟು 20 kg ಬಂದಾಗ 30 kg? ಫಸ್ಟ್ ಬ್ರೀಡರ್ಗೆ ತುಂಬಾ ಈಸಿ ಇತ್ತು 30 kg ಅನ್ನೋದು. ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇತ್ತು 30 kg ಅಂದ್ರೆ. ಇವಾಗ 20 kg ಮಾಡ್ಬಿಟ್ಟವೆ. ಸ್ವಲ್ಪ ಕ್ವಾಲಿಟಿನೂ ಚೇಂಜಸ್ ಆಗಿದೆ ಅನ್ಸುತ್ತಲ್ವಾ? ಹಾ, ನೋಡ ಕ್ವಾಲಿಟಿ ಚೇಂಜಸ್ ಮಾಡಿರೋ ಅಂತಾರೆ, ಇಂಪ್ರೂವ್ ಮಾಡಿರೋ ಅಂತಾರೆ. ಯಾಕಂದ್ರೆ ನಾನು ಸುಮಾರು ದಿನದಿಂದ ಫುಡ್ಸ್ ಎಲ್ಲ ಅದೇ ಯೂಸ್ ಮಾಡೋದು. ನಮ್ದು ಡಾಗ್ಸ್ ಎಲ್ಲ ನೋಡಿರ್ಬೋದು ನೀವು, ರಿಸಲ್ಟ್ ಚೆನ್ನಾಗಿದೆ. ಸೊ ಈಗವಾಗ ನಮ್ಗೆ ಪಪ್ಪಿ ಆಗಿರೋದ್ರಿಂದ ತಾಯಿನ ತುಂಬಾ ಕೇರ್ ಮಾಡಬೇಕಾಗುತ್ತೆ. ಸೊ ತಾಯಿಗೆ ಕೇರ್ ಮಾಡ್ಬೇಕಾದ್ರೆ ಈಗ ಮಿಲ್ಕ್ ಜಾಸ್ತಿ ಪ್ರೊಡ್ಯೂಸಿಂಗ್ ಬೇಕಾಗುತ್ತೆ. ಅದರಲ್ಲಿ ಡಾಗ್ ಫುಡ್ ಸ್ಟಾರ್ಟರ್ ಅಂತದ್ದು ಕೆನಾನ್ ಕ್ರಿಕ್. ರಾಯಲ್ ಕೇನ್ ಸ್ಟಾರ್ಟರ್ ನಾವು ಇವಾಗ ಆಲ್ಟರ್ನೇಟ್ ಸ್ಟಾರ್ಟ್ ಮಾಡಿದೀವಿ. ಸೊ ಇವಾಗ ಅದು ಒಂದು 15 ದಿನ, 10 ದಿನ ಇವಾಗ ಮಿಲ್ಕ್ ಕುಡಿಯೋದ್ರಿಂದ ಸಾಕು. ಯಾಕಂದ್ರೆ ತುಂಬಾ ಹೈ ಕಾಸ್ಟ್ ಹೊಂಡೋಗ್ಬಿಟ್ರೆ ಗೊತ್ತಲ್ಲ, ಈ ಮಧ್ಯೆ ಲಾಸ್ ಅಲ್ಲಿ ಇರುತ್ತೆ ಅಂತ. ಸ್ಟಾರ್ಟಿಂಗ್ ಇಂದ ನೀವು ಆಲ್ಟರ್ನೇಟ್ ಡೇಸ್ ನೀವು RC ಪ್ಲಸ್ ಕೆನಾನ್ ಕ್ರಿಕ್ ಸ್ಟಾರ್ಟರ್ ಹಾಕೋಬಹುದು. ಸೊ ನೀವು ಪಪ್ಪಿ ಯಾವಾಗ ಫೀಡಿಂಗ್ ಸ್ಟಾರ್ಟ್ ಮಾಡ್ತಿರುವಾಗ ಎಸ್ಪೆಷಲಿ ಜಾಯಿಂಟ್ ಬ್ರೀಡ್ ಅಲ್ಲಿ ನೀವು RC ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಇದು ನನ್ನ ಅನುಭವ ನಾನು ಹೇಳ್ಬೋದು. ನಿಮ್ ಅನುಭವ, ನೀವು ಯಾವ್ದಾದ್ರು ಬೆಟರ್ ರಿಸಲ್ಟ್ ಬರೋಗೋಸ್ಕರ ನಾನು ಈ ಫುಡ್ ನ ಯೂಸ್ ಮಾಡ್ತಾ ಅಂತ ಹೇಳ್ಬೋದು, ಆಯ್ತಾ? ಸೊ ನಿಮ್ಗೆ ರಾಯಲ್ ಕೇನನ್ ಬೆಟರ್ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ಅದರಲ್ಲಿ ತುಂಬಾ ನಾನ್ ವೆಜ್ ಕಂಟೆಂಟ್ ಗಳಿರೋದ್ರಿಂದ ನಮ್ಗೆ ಗೊತ್ತು. ಪಪ್ಪೀಸ್ ಒಳ್ಳೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ಸ್ಪೆಷಲ್ ಆಗಿರೋದು ನಿಮ್ಗೆ ಬೇಗ ಡೈಜೆಷನ್ ಸಿಸ್ಟಮ್ ಚೆನ್ನಾಗಾಗುತ್ತೆ. ನಿಮ್ಗೆ ಪಪ್ಪಿ ಕೊಟ್ಟ ತಕ್ಷಣ ನೆಕ್ಸ್ಟ್ ಫೀಡಿಂಗ್ ರೆಡಿ ಆಗುತ್ತೆ. ಪಪ್ಪಿ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿದೆ ಅದರಲ್ಲಿ. RCಲಿ ನಿಮ್ಗೆ ನೋಡ್ಬೋದು, ಹಾಟ್ ವಾಟರ್ ಅಲ್ಲಿ ವಿತಿನ್ ಒಂದು 5 minutes 10 minutes ಅಲ್ಲಿ ಬೇಗ ಅದು ಸೋಕ್ ಆಗೋಯ್ತದೆ, ಅಂದ್ರೆ ನೆಂದೋಯ್ತದೆ ಬೇಗ. ಅದು ನೀವು ಪಪ್ಪಿಗೆ ಸರ್ವ್ ಮಾಡ್ಬೋದು. ಇವಾಗ RC ಅನ್ನಕ್ಕೇನ ಅಂತಂದ್ರೆ ಮದರ್ ಕೊಡ್ಬೋದು, ಪಪ್ಪಿಗೆ ಇವಾಗ ಕೊಡಕ್ಕಾಗಲ್ಲ. 20 days ಆದ್ಮೇಲೆ ಪಪ್ಪಿಗೆ ಕೊಡ್ಬೇಕಾಗತ್ತೆ. ಸೊ ಇವಾಗ ನೋಡೋಣ, ಕೆನಾನ್ ಕ್ರಿಕ್ ತಗೊಳ್ಳೋಣ, RC ತಗೊಳ್ಳೋಣ, ಏನೇನು ಹಾಕ್ತಾರಂತ. ಕೆನಾನ್ ಕ್ರಿಕ್ 2 ಬ್ಯಾಗ್, ನ್ಯೂಟ್ರಿಚ್ 2 ಬಾಟ್ಲು. ಫುಡ್ ಎಲ್ಲ ಪರ್ಚೇಸ್ ಮಾಡಾಯ್ತು, ಹಾಕ್ತವ್ರೆ ಗಾಡಿಗೆ. ಸೊ ಏನೇನ್ ಬೇಕು ಇವಾಗ ಮದರ್ ಕೇರಿಂಗ್ ಮಾತ್ರ ಸ್ಟಾಕ್ ಎಲ್ಲ ತಗೊಂಡಿದೆ. ಸೊ ಪಪ್ಪಿ ಇನ್ನೊಂದು 10-15 days ಹೋಗ್ಬೇಕು. ಸೊ RC ಸ್ವಲ್ಪ ಇದೆ ಸ್ಟಾಕ್ ಇನ್ನ. ಸೊ ಅದು ಮದರ್ಗೆ ಕಂಟಿನ್ಯೂಸ್ ಆಯ್ತದೆ. ಸೊ ಪಪ್ಪಿ ಏನ್ ಬೇಕು ಅವಾಗೆಲ್ಲ ನೆಕ್ಸ್ಟ್. ಸೊ ಅದು ಮಲ್ಟಿವಿಟಮಿನ್ಸ್ ಹಾಕ್ಬೋದು, ಡ್ರಾಪ್ ಸಿರಪ್ಸ್, ಮತ್ತೆ ಅದ್ರದ್ದು ಏನ್ ಕೇರಿಂಗ್ ಇದೆ, ಡಿಜಿಟಲ್ ಪ್ಲಸ್ ಡಿಜಿಟಲ್ ಡ್ರಾಪ್ಸ್ ಹಾಕ್ಬೋದು. ಸೊ ಇದೆಲ್ಲ ನಾವು ನೋಡೋಣ ನೆಕ್ಸ್ಟ್ ಇಸ್ಸಿನಲ್ಲಿ. ಸೊ ಆಲ್ಮೋಸ್ಟ್ ಆಲ್ ಇವಾಗ ಇಲ್ಲೆಲ್ಲ ಕ್ಲಿಯರ್ ಆಗಿದೆ.
ಸೊ ಏನೇ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಶರತ್ ಅತಿಗಣಮ್ಮ ಥ್ಯಾಂಕ್ಸ್. ಸೊ ಏನೇ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಶರತ್ಗೆ. ಬಾಯ್. ಓಕೆ ಥ್ಯಾಂಕ್ಸ್. ಹಿಂಗೆ ನೋಡ್ತಾ ಇರಿ, ಓಕೆನಾ? ಸೊ ನಿಮ್ಗೆ ಗೊತ್ತು ಪೆಟ್ ಶಾಪ್ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಅಲ್ಲೇ ಕಂಟಿನ್ಯೂಸ್ ಮಾಡ್ತಾ ಇದೆ. ಸೊ ಲೋಕಲಲ್ಲಿ ಇದ್ರು ನಿಮಗೆ ಅಡ್ರೆಸ್ ಗೊತ್ತಾದ್ರೆ ಹೇಳಿ, ಇಲ್ಲ ನಂಬರ್ ಕೊಟ್ಟಿರಿ, ನಂಬರ್ ಫೋನ್ ಮಾಡಿ. ಸೊ ಇಲ್ಲ ಅಂದ್ರೆ ಅರ್ಥ ಆಗಿಲ್ಲ ನಂಬರ್ ಫೋನ್ ಮಾಡಿ. ನಿಮ್ಗೆ ಲೋಕಲಲ್ಲಿ ಬೇಕಾದ್ರೆ ಹಾಕ್ಕೊಡ್ತಾರೆ ಅವರು. ನಿಮಗೆ ಬಸ್ ಬೇಕಾದ್ರೆ ಬಸ್ ಟ್ರಾನ್ಸ್ಪೋರ್ಟೇಷನ್ ಇದೆ, ಅದು ಬೇಕಾದ್ರೆ ನಿಮ್ಗೆ ಹಾಕ್ಕೊಡ್ತಾರೆ. ಡಿಸ್ಕೌಂಟ್ ಚೆನ್ನಾಗಿರುತ್ತೆ ನೋಡಿ, ಓಕೆನಾ? ಬಾಯ್. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಚಾನಲ್ನ, ಓಕೆನಾ?